ಶಾಪ್ದು ಕ್ರಿಯೇಷನ್ ಆಯ್ತು, DB ಕ್ರಿಯೇಷನ್ ಆಯ್ತು. ಇವಾಗ ನೆಕ್ಸ್ಟ್ ಫೋಟೋಸ್, ಪ್ಯಾನ್ ಕಾರ್ಡ್ ಅದೆಲ್ಲ ಅಪ್ಡೇಟ್ ಮಾಡಬೇಕು. ಕಸ್ಟಮರ್ಸ್ಗೆ ಹೋಗಿ ಇಲ್ಲಿ ನಾವು ಟೆಸ್ಟ್ ಅಂತ ಕೊಟ್ಟಿದ್ವಲ್ಲ, ಟೆಸ್ಟ್ ಅಂತ ಕೊಡಿ. ಇದು ಒಂದು ಇದೆ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಡ್ ಮಾಡೋಕ್ಕೆ ಮುಂಚೆ. ಟೆಸ್ಟ್ DB ಓಕೆ. ಫಸ್ಟ್ DB ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದನ್ನು ಸೇವ್ ಮಾಡಿರ್ತೀರಾ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಒಂದು ಕಾಪಿ ಇರಲಿ, GST ಬೇರೆ ಇರಲಿ, ಬಿಟ್ಟು BC ಫಾರ್ಮ್ ಇನ್ನೊಂದ್ರಲ್ಲಿ ಇರಲಿ. ಗೊತ್ತಾಯ್ತಲ್ಲ? ಅದು ನೀವು ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿ ಡಾಕ್ಯುಮೆಂಟ್ಸ್. ಚೆಕ್ಸ್ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲೇ ಆಡ್ ಮಾಡ್ಕೊಳ್ಳಿ. GST ನಲ್ಲಿ ಆಡ್ ಮಾಡ್ಕೊಳ್ಳಿ, ಇಲ್ಲ ಯಾವ್ದೋ ಒಂದ್ರಲ್ಲೇ ಆಡ್ ಮಾಡ್ಕೊಳ್ಳಿ. ಆಯ್ತಾ? ಈಗ ಎಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀವಿ ಆ ಫೋಲ್ಡರ್ಗೆ ಹೋಗಿ ನಾನು ಸರ್ಚ್ ಮಾಡ್ತೀನಿ. ಯಾವ್ದಾದ್ರು ಇರುತ್ತಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಯ್ತು ಅದು. ಇದೇ ರೀತಿನೇ ಇನ್ನೊಂದು ತಗೊಳ್ಳಿ, ಇನ್ನೊಂದು ಡಾಕ್ಯುಮೆಂಟ್. ಓಕೆ ಫೈನ್. ಇದೇ ಹತ್ರ ಮೂರನೇದು ಅವ್ರದ್ದು ಕ್ಲಿಯರ್. ಇದಾದ್ಮೇಲೆ ಅಷ್ಟೇ ಆಡ್ ಆಗೋದು ಮುಗೀತು. ನೆಕ್ಸ್ಟ್ ಇದು KYC ಪೆಂಡಿಂಗು. ಅಕೌಂಟ್ಸ್ ಟೀಮ್ ಅವರು ಅದಕ್ಕೆ ಮುಂಚೆ ನಮ್ಮ SLP ಟೀಮ್ ಅವರು ವೆರಿಫಿಕೇಶನ್ ಮಾಡ್ತಾರೆ ಮ್ಯಾನ್ಯುಲಿ. ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಅದು ಕರೆಕ್ಟ್ ಇದೆ ಅಂದ್ರೆ ಮಾತ್ರನೇ KYC ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾರೆ ಅವರು. ಅದು ಮಾಡಿದ್ರೆ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಹೌದು. ಓಕೆ.